ನಾವು ಭಾಳಷ್ಟು ಸಲ ಊಟದೊಳಗೆ ಏನು ಮಾಡ್ತೀವಿ ಅಂತಂತಂದ್ರೆ ಅದೈತೇನೋ ಇದೈತೇನೋ. ಭಾಳ ಮಂದಿ ಊಟದ ಸಂಬಂಧ ತಲೆ ಕೆಡಿಸ್ಕೊತಿರ್ತಾರೆ. ಶರಣರೊಬ್ರು ಹೇಳ್ತಾರೆ, ಹೆಂಗೆ ನಮ್ಮ ವ್ಯವಹಾರಗಳು ಶುರುವಾಗ್ತವೆ ಅಂತಂದರೆ, ಬಂಟತನವ ಮಾಡಬೇಕೆಂದು ಬಟ್ಟೆಯ ಬಡೆಯಬೇಕೆಂದು ಮುಂಜಾವದಲ್ಲೇಳುವರು ಹಲವರು ಕೆಲವರು. ಆ ಹೆಣ್ಣು ಕೊಡಬೇಕೆಂದು ಈ ಹೆಣ್ಣು ತರಬೇಕೆಂದು ಮುಂಜಾವದಲ್ಲೇಳುವರು ಹಲವರು ಕೆಲವರು. ಆಹಾರವ ಉಣಬೇಕೆಂದು ವ್ಯವಹಾರವ ಮಾಡಬೇಕೆಂದು ಮುಂಜಾವದಲ್ಲೇಳುವರು ಹಲವರು ಕೆಲವರು. ತಂದೆ ಸೊಡ್ಡಳ ಬಾಚರ ಸಂಗೆ ತೊತ್ತು ಸೇವೆಯ ಸಲ್ಲಿಸಬೇಕೆಂದು ಕಣ್ಣು ತೆರೆಯುತ್ತಲೇ ಹೇಳುವರು ಅಲ್ಲಿಗಲ್ಲಿಗೊಬ್ಬರು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನರ ಕೆಲಸ ಇರ್ತಾವೆ, ಅಲ್ಲಿ ಹೆಣ್ಣು ನೋಡಕ್ಕೆ ಹೋಗೋದತಿ, ಆ ಹೆಣ್ಣು ಕರ್ಕೊಂಬರಕ್ಕೆ ಹೋಗೋದತಿ, ಕಳ್ಸಕ್ಕೆ ಹೋಗೋದತಿ, ಅಕ್ಕಿ ಕಾಳಕ್ಕೆ ಹೋಗೋದತಿ, ಗಟ್ಟಿ ಮಾಡಕ್ಕೆ ಹೋಗೋದತಿ, ಹಿಂಗೆ ಅನ್ಕೊಂತ ಹೇಳ್ತಾರೆ. ಇನ್ನು ಕೆಲವು ಮಂದಿ ಆಹಾರವ ಉಣಬೇಕೆಂದು ವ್ಯವಹಾರವ ಮಾಡಬೇಕೆಂದು ಮುಂಜಾವದಲ್ಲಿ ಹೇಳುವರು ಹಲವರು ಕೆಲವರು. ಕೆಲವು ಮಂದಿ ಮುಂಜಾನೆ ಹೇಳೋದ ಏನೈತೆ ನಾಷ್ಟಾಕ್ಕೆ ಏನು ಮಾಡ್ಯಾರಿ, ಎದ್ದು ಕೂಡಲೇ ಚಾಲೋ ರೀ. ನಾಷ್ಟಾಕ್ಕೆ ಏನು ಮಾಡ್ಯಾರಿ, ಐತಿ ನಾಷ್ಟಾ ತಿಂತಾನ ಉಣ್ತಾನ, ಮಧ್ಯಾಹ್ನ ಊಟಕ್ಕೇನು ನಾಷ್ಟಾ ಉಣ್ತಿರ್ತಾನ, ಮಧ್ಯಾಹ್ನ ಊಟಕ್ಕೇನು, ಊಟ ಮಾಡ್ತಾ ಮಾಡ್ತಾ ಮತ್ತೆ ಸಂಜೆ ಊಟಕ್ಕೇನು, ಹಿಂಗೆ ರಾತ್ರಿ ಊಟ ಮಾಡ್ತಿರ್ತಾನ. ಊಟ ಮಾಡುವಾಗ ಮತ್ತೆ ಕೇಳ್ತಾನೆ ನಾಳೆ ಮುಂಜಾನೆ ನಾಷ್ಟಾಕ್ಕೇನು. ಒಬ್ಬೊಬ್ರು ಹೆಣ್ಮಕ್ಳು ಭಾಳ ಚಂದ ಹೇಳ್ತಿರ್ತಾರೆ, ಈಗ ತಾಟ್ನಾಗ ತಿಂದು ಮುಗಿಸಿ ತನ್ನಗ ಬೇಳು, ನಾಳೆ ಮುಂಜಾನೆ ನಾಳೆ ನೋಡೋಣ ಅಂತೇಳಿ. ಏನ್ರಿ ಕೆಲವು ಮಂದಿದು ಬರೀ ಅದ ಕೆಲಸ. ಉಣ್ತಿರ್ತಾರೆ ನೋಡ್ಬೇಕು, ಉಣ್ತಿರ್ತಾರೆ, ಉಣ್ಣಂಗಿಲ್ಲ, ಸಾಕು ಅನ್ನೋದು, ಮತ್ತು 4 ಮಂದಿ ಕೂಡಿ ನೀಡಿಸೋದು, ಮತ್ತು ಆಮೇಲೆ ಉಣ್ಣೋದು. ಕೆಲವು ಮಂದಿ ಹಿಂಗೆ ಇಂಥ ಬಿಡೇದು ಊಟ ಅಂದರೆ ನಾವು ಸಾಕಂತಂತಿರ್ತಾರೆ, ಕೈ ಹಿಡಿದಿರ್ತಾರೆ, ಮಗ್ಳು ನೀಡಕ್ಕೆ ಜಾಗ ಬಿಟ್ಟಿರ್ತಾರೆ. ಇದು ಬೆಳಕಿಂಡಿ ಬಿಡೆ ಅಂತಾರೆ. ಇದಕ್ಕೆ ಬೆಳಕಿಂಡಿ ಬಿಡೆ ಅಂದ್ರೆ ಹಿಂಗೆ ಕೆಂಡಿ ಬಿಟ್ಟು ಹಿಂಗೆ ಮಗ್ಲಾಶಿ ನೀಡ್ರಿ ಅಂತ ಹೇಳಿ. ಇನ್ನು ಕೆಲವು ಮಂದಿ ಬ್ಯಾಡ್ ಅಂತ ಹೇಳಿ ಹಿಂಗೆ ತಾಟ್ ಹಿಂಗೆ ಹಿಡಿತಾರ್ರಿ. ಯಾಕಡೆ ಎಲ್ಲಿ ನೀಡಾಕೆ ಬಂದಿರ್ತಾರೆ ಆ ಕಡೆನ ಆರಾಮ್ ನೀಡಿ ಹೋಗ್ರಿ ಅಂತ ಹೇಳಿ, ಒಟ್ಟ ಬ್ಯಾಡ್ ಅನ್ಸೈತೇನೋ ಇವ್ರಿಗೆ ಅಂತ ಹೇಳಿ. ಹಿಂಗೆ ಈ ರೀತಿ ಒಳಗೆ ಊಟ ಮಾಡೋರು ಏನೈತಿ ಉಪವಾಸರೇ ಇರ್ತಾರೋ ಒಂದು, ಇಲ್ಲ ಅಳತುಗಟ್ಟು ತಿನ್ನಬೇಕಾದಂಥ ಸಂದರ್ಭ ಬರ್ತೈತಿ ಒಂದು. ಆ ಕಾರಣಕ್ಕೆ ಶರಣರು ಹೇಳ್ತಾರೆ, ಆಹಾರವ ಉಣಬೇಕೆಂದು ವ್ಯವಹಾರವ ಮಾಡಬೇಕೆಂದು ಮುಂಜಾವದಲ್ಲಿ ಹೇಳುವರು ಹಲವರು ಕೆಲವರು. ಹಿಂಗೆ ಏನೇನೋ ಅನ್ಕೊಂತ ಹೇಳ್ತೀವಿ. ದೇವರಿಗಾಗಿ ಹೇಳ್ರಿ ನೀವು, ದೇವರಿಗಾಗಿ ಇವತ್ತ ದೇವರ ಸೇವೆ ಇದೆ. ಆ ಸೇವೆಯನ್ನು ಮನಮುಟ್ಟಿ ತನುಮುಟ್ಟಿ ಮಾಡಬೇಕು. ನನಗೆ ಬೇರೆ ಏನೂ ಇಲ್ಲ, ಪ್ರತಿನಿತ್ಯ ನಮ್ದಿದ್ದೇ ಇರ್ತದೆ. ದೇವರಿಗಾಗಿ ಇವತ್ತಿನ ದಿನವನ್ನು ನಾನು ಮೀಸಲಿಡಬೇಕು ಅಂಥೇಳಿ ಎಲ್ಲಿ ಹೇಳ್ತೀವಿ ನಾವು? ಹೇಳೋಕ್ಕಾಗೋದಿಲ್ಲ, ಹೇಳಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೆ ನೆನಪಿಟ್ಕೋಬೇಕು, ನಾವು ನಮ್ಮ ಬದುಕನ್ನು ಹೆಂಗೆ ಪ್ರಾರಂಭ ಮಾಡಬೇಕು ಅಂತಂತಂದ್ರೆ, ಅದು ಲಿಂಗ ಪೂಜೆಯೊಂದಿಗೆ ಜಂಗಮ ದಾಸೋಹದೊಂದಿಗೆ ನಮ್ಮ ದಿನಗಳು ಪ್ರಾರಂಭ ಆಗಬೇಕು. ಅಂಥ ದಿನಕ್ಕೆ, ಅಂಥ ಒಂದು ಬದುಕಿಗೆ ವಿಶೇಷವಾದಂಥ ಅರ್ಥ ಇರ್ತದೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ತೀವಿ. ತನು ಸೇವೆಗಾಗಿ, ಮನ ಪೂಜೆಗಾಗಿ, ಧನ ದಾಸೋಹಕ್ಕಾಗಿ ಅನ್ನತಕ್ಕಂಥ ಒಂದು ಸಂದೇಶದ ಹಿನ್ನೆಲೆಯೊಳಗೆ ಬಸವಣ್ಣ ಒಂದು ಮಂಗಳವೇಡದ ರಾಜ್ಯದ ಆ ಸಂಸ್ಥಾನದ ಆಸ್ಥಾನದೊಳಗೆ ಮುಖ್ಯ ಕಾರಣಿಕನಾಗಿ ಗುರುತಿಸಿಕೊಂಡಾಗ ಎಲ್ಲ ಆರ್ಥಿಕ ವ್ಯವಹಾರಗಳು, ಆರ್ಥಿಕ ಆ ಒಂದು ಆಸ್ಥಾನದ ಕೆಲಸಗಳು, ಆ ಒಂದು ಪರಿಧಿಯ ವ್ಯಾಪ್ತಿಯ ಎಲ್ಲ ಜನಪರ ಕಾರ್ಯಗಳು ಅತ್ಯಂತ ವೇಗವಾಗಿ ನಡೀತವೆ. ಎಲ್ಲ ಕಡೆಗೂ ಸಹಿತ ಬಸವಣ್ಣನವರ ಹೆಸರು ಕೇಳಿ ಬರ್ತದೆ. ಇದು ಬಲದೇವರಸರ ಕಿವಿಗೂ ಬೀಳ್ತದ. ಬಲದೇವರಸರು ಅಂತಂದರೆ ಬಸವಣ್ಣನ ತಾಯಿಯ ತಮ್ಮ, ಸೋದರ ಮಾವ, ಅವರ ಕಿವಿಗೆ ಬೀಳ್ತದ. ಅವಾಗ ಅವರು ವಿಚಾರ ಮಾಡಿದರು, ಈ ಬಸವಣ್ಣ ಇಂಥ ಒಂದು ಅದ್ಭುತವಾದ ರೀತಿಯೊಳಗೆ ಇಲ್ಲಿ ರೂಪುಗೊಂಡು ಇಲ್ಲಿಗೆ ಬರ್ತಾನೆ ಅಂತ ನಾವು ಕನಸು ಮನುಷ್ಯನೊಳಗೆ ಅಂದ್ಕೊಂಡಿಲ್ಲ. ಅವ್ರು ಅಂದ್ಕೋತಾರೆ, ಬಸವಣ್ಣ ಇಲ್ಲಿ ತಾನಾಗೇ ಬಂದಿಲ್ಲ, ಒಂದೇನೋ ಒಂದು ಶಕ್ತಿ ಸಂಕಲ್ಪ ಅವರನ್ನು ಕರೆಸಿಕೊಂಡು ಬಂದದ. ಅಂಥ ಬಸವಣ್ಣನಿಗೆ ಬಲದೇವರಸರ ಮಡದಿ ಸುವರ್ಣಾಂಬೆ ಹೇಳ್ತಾಳೆ, ಬಸವಣ್ಣ ಇಷ್ಟು ಒಂದು ಶಕ್ತಿಶಾಲಿ ಅದಾನ, ಇಷ್ಟು ಪ್ರಜ್ಞಾವಂತದನ, ಈ ರೀತಿಯೊಳಗೆ ಎಲ್ಲ ಗುಣಗಳನ್ನು ಸದ್ಗುಣಗಳನ್ನು ಗರ್ಭೀಕರಿಸಿಕೊಂಡಿರ್ತಕ್ಕಂಥವದನ. ಅಂಥ ಬಸವಣ್ಣನಿಗೆ ನಮ್ಮ ಮಗಳಾಗಿರ್ತಕ್ಕಂಥ ಯಾರು
ಗಂಗಾಂಬಿಕೆಯನ್ನು ಬಸವಣ್ಣನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು? ಹೆಣ್ಮಕ್ಳು ಭಾಳ ಚಂದ ಅರಸ್ತಾರ್ರಿ. ಬರೀ ಇದಷ್ಟ ಅಲ್ಲ, ಸಂತ್ಯಾಗ ಬಿಡ್ರಿ ಕಾಯಿಪಲ್ಯ ಇಷ್ಟು ಚಂದ ಅರಸ್ತಾರೆ. ಸಂತ್ಯಾಗ ಬಿಟ್ರೆ ಕಾಯಿಪಲ್ಯ ಅರಸ್ತಾರ, ಮತ್ತು ಬಿಟ್ರೆ ಗಡಿಗೆ ಆರ್ಸಾಕ ಕಳಿಸ್ಬೇಕು. ಭಾಳ ಚಂದ ಹುಡುಕ್ಯಾಡಿ ಅರಿಸಿ ತೆಗಿತಾರೆ. ನೋಡ್ರಿ ನೀವು ಹೆಣ್ಮಕ್ಳನ್ನ ಕಾಯಿಪಲ್ಯ ಸಂತಿಗೆ ಕಳಿಸ್ರಿ, ಅವ್ರು ಹೆಂಗೆ ಚೌಕಾಶಿ ಮಾಡ್ತಾರಂದ್ರೆ, ಇದು ಎಷ್ಟನೇ ತಾರೀಕಿನ ದಿವಸ ನಾಟಿ ಮಾಡಿದ್ರಿ, ಎಂದ ಕಟಾವ್ಕೆ ಬತ್ತು, ಎಷ್ಟೊತ್ತಿಗೆ ಕತ್ತರಿಸಿಟ್ಟಿದ್ರಿ, ಯಾವಾಗ ಇಲ್ಲಿಗೆ ತೊಗೊಂಬಂದ್ರಿ, ಅಲ್ಲಿ ತನಕನೂ ಎಲ್ಲ ತಪಾಸ್ ತೆಗೆದು ಕೇಳ್ತಾರೆ. ಅವರು ಪ್ರತಿಯೊಂದನ್ನು ಅವರು ಸೂಕ್ಷ್ಮವಾಗಿ ಎಲ್ಲ ವಿಚಾರ ಮಾಡಿ ಚೌಕಾಶಿ ಮಾಡಿ ಅವ್ರು ರೇಟ್ ಹೇಳಿದ್ರಂದ್ರೆ ಅಲ್ಲಿ ಅಟ್ಟು ಹೇಳ್ತಾರೋ, ನೀವು ಇಲ್ಲಿ ಇಟ್ಟ್ಯಾಕೆ ಹೇಳ್ತೀರತ್ತ ಹೇಳಿ ಅಲ್ಲಿ ಹೇಳಿರ್ಲಿಕ್ಕಂದ್ರೂ ನೀವು ಇಲ್ಲಿ ಸುಳ್ಳು ಹೇಳಿ ಹಂಗಟ್ಟು ಹಿಂಗಟ್ಟು ಮಾಡಿ ಆ ರೇಟ್ ಎಲ್ಲಿಗೆ ತರ್ತಾರೆ ಅಂತಂದ್ರೆ ಭಾಳ ಚೌಕಾಶಿ ಮಾಡಿ ಒಂದು ಲೆಕ್ಕಕ್ಕೆ ತಂದು ಶಾಂತಿ ಮುಗಿಯಾಕೆ ಬಂದತ್ತೀನು ಹೊಳ್ಳಿ ಏನು ಐತಿ ಕೋಡ್ ಅಂತ ಹೇಳಿ ಇದ್ದದ್ದೆಲ್ಲ ಇನ್ನೊಂದು ಸೂಡು ಮ್ಯಾಲೆ ಒಗಿ ಅಂತ ಹೇಳಿ ಭಾಳ ಚಂದ ಚೌಕಾಶಿ. ನಮ್ಮ ಹೆಣ್ಮಕ್ಕಳು, ನಮ್ಮ ಹಳ್ಳಿ ಹೆಣ್ಮಕ್ಕಳು ಕೆಲವು ಮಂದಿ ಕಲೀಲಾರ್ದವ್ರು ಅಂತಾರ, ಅವ್ರು ಎಷ್ಟು ಚಂದ ಸಂತಿ ಮಾಡ್ತಾರಂತಂದ್ರೆ ಅಷ್ಟು ಚಂದ ಮಾಡ್ತಾರೆ. ಒಬ್ಬ ಹೆಣ್ಮಗಳು ಭಾಳ ಸಾಲಿ ಕಲ್ತಿದ್ದಳು, ಸಿಕ್ಕಾಪಟ್ಟೆ ಭಯಂಕರ ಓದಿದಳು. ಮನೆಗೆ ಬಂದಳು, ಮನೆಗೆ ಬಂದ ಮೇಲೆ ಸಂತಿಗೆ ಹೋಗಬೇಕಾಗಿತ್ತು. ಎಲ್ಲರೂ ಸಂತಿ ಮಾಡುವ ಹೊತ್ನಾಗ ಈಕಿನೂ ಹೋಗಿ ಕಾಯಿಪಲ್ಯ ಸಂತಿ ಮಾಡಾಕತ್ತಿದ್ಳು. ಕಾಯಿಪಲ್ಯ ಸಂತಿ ಮಾಡುವ ಹೊತ್ನಾಗ ಹೆಂಗೆ ಆತಂತಂದ್ರೆ, ಟೊಮ್ಯಾಟೊ ಹೆಂಗೆ ಅಂತ ಕೇಳು, ಅವೊಂದಿಷ್ಟು ಹಾಕಿ, ಬದ್ನಿಕಾಯಿ ಹೆಂಗೆ ಅವೊಂದಿಷ್ಟು ಹಾಕಿ, ಕೊತ್ತಂಬರಿ ಹೆಂಗೆ, ಕರಿಬೇವು ಹೆಂಗೆ, ಹಿಂಗೆಲ್ಲ ಕೇಳಿ ಹಾಕ್ಕೊಂಡು ಬಂದಳು. ಕಡಿಗೆ ಕುಂಬಳಕಾಯಿ ಎಲ್ಲನೂ ತೊಗೊಂಡ್ಳು. ಎಲ್ಲ ತೊಗೊಂಡ ನಂತರ ಚಿಲ್ಲರ್ ಹೊಳೆ ಕೊಟ್ಟ ಸಂತಿ ಮಾಡು ಆ ಹೆಣ್ಮಗಳು. ಆಕೆ ಭಾಳ ಶಾನ್ಯಕ್ಕಿ. ನೀ ಡಾಕ್ಟ್ರೇಟ್ ಅದು ಓದಿ ಏನವ ಅಂತ ಕೇಳಕ್ಕೆ, ಎಷ್ಟು ಶಾನೆ ಅದಿಲ್ಲ. ಯಾಕೆ? ಹೌದು, ಹೆಂಗೆ ಗೊತ್ತಾತ್ ನಿನಗೆ? ಗೊತ್ತಾತ್ಲ ನನಗಂದಳಕ್ಕೆ. ಹೆಂಗೆ? ಮೊದಲು ಟೊಮ್ಯಾಟೊ ಹಾಕ್ಕೊಂಡು ಆಮೇಲೆ ಬದನೆಕಾಯಿ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಹಾಕಿ ಒಯ್ಯಾಕತಿ ಅಂದ್ರೆ ನೀ ಸಿಕ್ಕಾಪಟ್ಟೆ ಸಾಲಿ ಕಲ್ತಿ ಅತ್ತ ಗೊತ್ತಾತ್ ನನಗತ್ತಂದ್ರೆ. ಸಾಲಿ ಕಲಿತವ್ರಿಗೆ ಗೊತ್ತಾಗಲ್ಲ, ಬದುಕು ಮಾಡಿದಂಥ ಬದುಕನ್ನು ಕಲಿತವ್ರಿಗೆ, ಬದುಕನ್ನು ತಿಳಿದವ್ರಿಗೆ ವ್ಯವಹಾರ ತಿಳಿತದ ಹೊರತು ಸಾಲಿ ಕಲಿತು ಕೂಡ ವ್ಯವಹಾರ ತಿಳಿತೈತಿ ಅಂತ ಯಾರೂ ತಿಳ್ಕೊಬಾರ್ದು. ಹಳ್ಳಿಯ ಜನ ಅವಕ್ಕೆ ಏನು ಗೊತ್ತಾಕತಿ, ಮಳ್ಳು ಅಂತಿಕೊಂಡಂತಿರ್ತಾರೆ. ಇವತ್ತು ಹಳ್ಳಿಯ ಜನ ಎಷ್ಟು ಶಾಣ್ಯಾರದಾರ ಅಂತಂದ್ರೆ, ಸಾಲಿ ಭಾಳ ಕಲಿದಿದ್ರು ಸಹಿತ ಏನ್ರಿ, ಭಾಳ ಸಾಲಿ ಕಲಿದಿದ್ರು ಸಹಿತ ಸಾಲಿ ಎಷ್ಟು ಕಲಿತೀವೋ ಬಿಡ್ತೀವೋ ಭಾಳ ಮುಖ್ಯ ಅಲ್ಲ. ಭಾಳ ಸಾಲಿ ಕಡಿಗೊಮ್ಮೆ ನಿಂದಿರ್ತದ, ಸಾಲಿ ಪಡಸಾಲಿ ಆಗಿ ಕುಂದಿರ್ತೈತಿ. ಆದ್ರೆ ಎಷ್ಟು ಬೇಕಷ್ಟು ಕಲಿತು ಎಷ್ಟು ಚಂದ ಬದುಕು ಮಾಡ್ತಾರೆ ಅಂತಂದ್ರೆ, ಅವರ ಬದುಕನ್ನು ನೋಡಿ ಕಲ್ಕೋಬೇಕು, ಅವರು ಬಾಳೆ ಮಾಡೋ ರೀತಿಯನ್ನು ನೋಡಿ ಕಲ್ಕೋಬೇಕು. ಅಷ್ಟು ಚಂದ ಬದುಕನ್ನು ಮಾಡ್ತಿರ್ತಾರೆ. ಹಂಗೆ ಇಲ್ಲಿಯೂ ಸಹಿತ ಸಂತಿಗೆ ಕಳಿಸಿದ್ರೆ, ಕೆಲಸ ಮಾಡೋದಕ್ಕೆ ಕಳಿಸಿದ್ರೆ ಹೆಂಗೆ ಮಾಡಬೇಕು, ಹೆಂಗೆ ವ್ಯವಹಾರ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ಹಿನ್ನೆಲೆಯೊಳಗೆ ಕೆಲಸ ಮಾಡುವಂಥವರು, ಬದುಕು ಮಾಡುವಂಥವರು ಇಲ್ಲಿ ಜೀವನದೊಳಗೆ ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ. ಹಾಗೆ ಹೆಣ್ಮಕ್ಕಳ ಚಿಂತನೆ ಅಷ್ಟು ತೀವ್ರವಾಗಿರ್ತದೆ. ಹಂಗೆ ಬಲದೇವರಸರಿಗೆ ಅವರ ಮಡದಿ ಸುವರ್ಣಾಂಬೆ ಹೇಳ್ತಾಳೆ, ಯಾಕೆ ಬಸವಣ್ಣನ ವಿಚಾರ ಮಾಡಬಾರ್ದು? ನಾವು ಅಂದ್ಕೊಂಡು ಕೂಡಲೇ ಆಗಬೇಕಲ್ಲ ಅಂದವು. ಏನಲ್ಲ, ನಿಮ್ಮ ಸ್ವಾದ್ರ ಹಳೆಯ ಬೇರೆ ಅಲ್ಲ, ಏನೂ ಅಲ್ಲ. ಆ ಕಾರಣಕ್ಕೆ ವಿಚಾರ ಮಾಡಿರಿ, ಇಂಥದ್ದೊಂದು ಕೈಗೆ ಸಿಕ್ಕ ಅವಕಾಶವನ್ನು ನಾವು ಬಿಡಬಾರ್ದು, ಬಳಸ್ಕೋಬೇಕು ಅಂಥೇಳಿ ಹೇಳಿದಾಗ ಬಲದೇವರಸ ಸಿದ್ಧರಸರ ಮುಖಾಂತರ ವಿಚಾರ ಮಾಡಿ ಇದನ್ನು ಯಾರ ಕಡೆಯಿಂದ ಹೇಳಿಸೋದು? ಅವಾಗ ಸಿದ್ಧರಸರು ಒಂದು ಮಾತು ಹೇಳ್ತಾರೆ, ಬಸವಣ್ಣ ಯಾರ ಮಾತು ಕೇಳೋದಿಲ್ಲ. ಅದಕ್ಕೆ ಒಂದು ಕೆಲಸ ಏನು ಮಾಡಬೇಕು ಅಂತಂದ್ರೆ, ಕೂಡಲ ಸಂಗಮಕ್ಕೆ ಹೋಗ್ರಿ, ಈಶಾನ್ಯ ಗುರುಗಳಿಗೆ ಹೇಳ್ರಿ, ಅವ್ರು ಹೆಂಗೆ ಹೇಳ್ತಾರ ಅವ್ರ ಮಾರ್ಗದರ್ಶನದೊಳಗೆ ಮಾಡ್ರಿ, ಎಲ್ಲವೂ ಸರಿ ಆಗ್ತದೆ. ಅಂದ ಕೂಡಲೇ ಬಲದೇವರಸರು, ಸಿದ್ಧರಸರು ಎಲ್ಲರೂ ಕುಡ್ಕೊಂಡು ಈಶಾನ್ಯ ಗುರುಗಳ ಹತ್ತಿಗೆ ಹೋಗಿ ಪ್ರಸ್ತಾವನ್ನಿಟ್ಟಾಗ ಭಾಳ ಯೋಗ್ಯವಾದ ಸಲಹೆ ಅದ, ಆಗಬಹುದು ಅಂತ ಕೊಂಡು ಹೇಳಿ ಅವರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಬಸವಣ್ಣನವರನ್ನು ಮಂಗಳವೇಡದಿಂದ ಕರೆಸ್ಕೊಂಡು, ಬಸವಣ್ಣ ನೀನು ಒಂದು ಒಳ್ಳೆಯ ವ್ಯವಸ್ಥೆಯೊಳಗೆ ಉಳಿದೀಯಾ, ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೀಯಾ, ಏನು ತೊಂದರೆ ಇಲ್ಲ. ಆದ್ರೆ ಒಂದು ಕೆಲಸ ನೀನು ಮಾಡಬೇಕು. ಏನು? ತಾವೇನು ಹೇಳ್ತೀರಿ ಹೇಳ್ರಿ, ನಾನು ಮಾಡ್ತೀನಿ. ಬಸವಣ್ಣನವರಿಗೆ ಆ ಈಶಾನ್ಯ ಗುರುಗಳು ಹೇಳ್ತಾರೆ, ನಿನ್ನ ಬದುಕು ಪರಿಪೂರ್ಣ ಆಗಬೇಕು, ನಿನ್ನ ಜೀವನ ಪರಿಪೂರ್ಣ ಆಗಬೇಕು. ಯಾವ ರೀತಿಯೊಳಗೆ ಪರಿಪೂರ್ಣ ಆಗಬೇಕು ಅಂತಂದರೆ, ಬದುಕನ್ನು ಹಿಂಗೆ ಅರ್ಥೈಸಿಕೊಳ್ಳ ನೀನು, ನಿನ್ನ ಜೀವನಕ್ಕೆ, ನಿನ್ನ ಸಾಧನೆಗೆ ಇನ್ನೊಂದು ದೊಡ್ಡ ಶಕ್ತಿಯಾಗಿ ಒಬ್ಬ
ವ್ಯಕ್ತಿ ಬೇಕು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನೀನು ಮದುವೆ ಆಗೋ ಮೂಲಕ ಸಂಸಾರ ಜೀವನವನ್ನು, ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಈಶಾನ್ಯ ಗುರುಗಳು ಬಸವಣ್ಣನವರಿಗೆ ಆದೇಶ ಮಾಡ್ತಾರೆ. ಬಸವಣ್ಣನಿಗೆ ಏನೋ ಒಂದು ದಿಗಿಲು ಬಡದಂಗಾಯ್ತು. ಬಸವಣ್ಣ ಅಂತಾನೆ, ನಾನು ಸಮಾಜ ಸೇವೆಗಾಗಿ, ನನ್ನಿಂದ ಏನಾದರೂ ಸಮಾಜಕ್ಕೆ ಒಳಿತು ಮಾಡಬೇಕು ಅಂಥೇಳಿ ನಾನು ಆಲೋಚನೆ ಮಾಡುವಂಥವ. ಈ ಮದುವೆ, ಹೆಂಡತಿ, ಮಕ್ಕಳು, ಸಂಸಾರ ಇವೆಲ್ಲ ಬಂಧನ ಅಲ್ಲೇನು ಅಂತ ಹೇಳಿ ಕೇಳ್ತಾನೆ ಬಸವಣ್ಣ. ಅವಾಗ ಈಶಾನ್ಯ ಗುರುಗಳು ಹೇಳ್ತಾರೆ, ಸಂಸಾರ ಬಂಧನ ಅಂತ ತಿಳ್ಕೊಂಡ್ರೆ, ಸಂಸಾರ ಅದು ನಮಗೆ ತೊಡಕು ಅಂತ ತಿಳ್ಕೊಂಡ್ರೆ ಜಗತ್ತು ನಡೆಯೋದಿಲ್ಲ ಬಸವಣ್ಣ, ಜಗತ್ತು ನಡೆಯೋದಿಲ್ಲ. ಜಗತ್ತಿನ ವ್ಯವಸ್ಥೆಗಾಗಿ, ಪ್ರಪಂಚದ ವ್ಯವಸ್ಥೆಗಾಗಿ ನೀನು ಒಬ್ಬನೇ ಮಾಡೋದು ಬಹಳ ದೊಡ್ಡದು ಅಂತ ತಿಳ್ಕೋಬೇಡ. ನಿನಗೆ ಆಸರೆಯಾಗಿ, ನಿನ್ನ ಕೆಲಸಕ್ಕೆ ಎಡಗೈ ಬಲಗೈಯಾಗಿ ನಿಂತು ಕೆಲಸ ಮಾಡುವಂಥ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ನೀನು ಆರಿಸಿಕೊಂಡು ಮದುವೆ ಮಾಡ್ಕೋಬೇಕು. ನೀನು ಆಯ್ಕೆ ಮಾಡಿಕೊಳ್ಳುವಂಥ ತೊಂದರೆನೂ ಇಲ್ಲ. ಬಲದೇವರಸರು ತನ್ನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನು ನಿನಗೆ ಕೊಡಬೇಕಂತ ಮಾಡಿದ್ದಾರೆ, ಅದನ್ನು ಒಪ್ಕೋ, ಮದುವೆ ಮಾಡ್ಕೋ ಅಂತ ಹೇಳಿದರು. ನೋಡ್ರಿ, ನೀವು ಭಾಳಷ್ಟು ಸಲ ಹುಡುಗರು ಮನ್ಯಾಗ ಮಾತು ಕೇಳಲಿಲ್ಲ ಅಂದ್ರೆ ಹೆಂಗಾರೆ ಮಾಡಕತ್ತರಂದ್ರೆ ಏನು ಹೇಳ್ತಾರ್ರಿ ಹಿರಿಯರು? ಏನು ಹೇಳ್ತಾರೆ? ಹಿಂಗಾರಿ ಹುಡುಗರು, ಏನಿಲ್ಲ ಮಾಡಿಬಿಡ್ರಿ, ಎಲ್ಲ ಹಾದಿಗೆ ಬರ್ತಾರ. ನೋಡ್ರಿ, ನೀವು ಮದುವೆಕ್ಕಿಂತ ಮೊದಲು ಅವ ಯಾರ್ದಾರ ಮಾತು ಕೇಳ್ತಿರ್ತಾನೆ, ಅವಂದೇನು ಇವಂದೇನು, ಅವನು ಏನು ಹೇಳ್ತಿ ಅವೇನು ಹೇಳ್ತಿ, ಹಿಂಗೆ ಬಾಯ್ ಮಾಡ್ತಿರ್ತಾನೆ. ಮದುವೆ ಮಾಡ್ರಿ ನೀವು. ಎಷ್ಟು ಸೈಲೆಂಟ್ ಅಕ್ಕನಂದ್ರೆ ಸೈಲೆಂಟ್ ಅಂದ್ರೆ ಸೈಲೆಂಟ್, ಅದಕ್ಕೆ ಬಾಯರೆ ಐಟೋ ಇಲ್ಲೋ ಅನ್ನೋರ್ಗತೆ ಅಷ್ಟು ಸೈಲೆಂಟಾಗಿ ಗಪ್ಪಗಾರ ಕುಂಡಿರ್ತಾನೆ. ಅದನ್ನು ನಮ್ಮ ದುಂಡಿರಾಜ್ ಅವರು ಒಂದು 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 ಹನಿಗವನದೊಳಗೆ ಭಾಳ ಚಂದ ಹೇಳ್ತಾರೆ, ಒಂದು ಹುಲಿ ಒಂದು ಇಲಿ ನಮ್ಮ ಪಕ್ಕದ ಮನೆಯ ಫ್ಯಾಮಿಲಿ ಅಂತ. ಒಂದು ಹುಲಿ ಒಂದು ಇಲಿ ನಮ್ಮ ಪಕ್ಕದ ಮನೆಯ ಫ್ಯಾಮಿಲಿ. ಅದು ಯಾವುದು ಹುಲಿ ಯಾವುದು ಇಲಿ ನಾ ಹೇಳಕ್ಕೆ ಹೋಗೋದಿಲ್ರಿ, ಏನ್ರಿ, ಅದು ನನ್ನ ಡ್ಯೂಟಿ ಅಲ್ಲ. ಆ ರೀತಿ ಒಳಗೆ ಬದುಕು ಒಂದೊಂದು ಸಲ ಹಂಗೆ ಹಾಕಿರ್ತದೆ. ಆ ಕಾರಣಕ್ಕೆ ಬದುಕನ್ನು ಸ್ವೀಕಾರ ಮಾಡ್ತಕ್ಕಂಥ ರೀತಿ, ಬದುಕನ್ನು ನಾವು ಪರಿಗಣಿಸ್ತಕ್ಕಂಥ ರೀತಿಯೊಳಗೆ ವ್ಯವಸ್ಥೆ ಅವಲಂಬಿಸಿರ್ತದೆ. ಅದಕ್ಕೆ ನಿಜಗುಂಡ್ರು ಒಂದು ಮಾತು ಹೇಳ್ತಾರೆ, ಸಂಸಾರ ಅನ್ನೋದು ಕೆಟ್ಟಲ್ಲ, ಸಂಸಾರದಿಂದ ಸದ್ಗತಿಯುಂಟು ಕೇಳು ಮಗನೇ, ಹಿಂದೆ ಬಸವಾದಿ ಪ್ರಮಥರಿಗಿದ್ದಿಲ್ಲವೇ ಅಂಥೇಳಿ ಬಸವಣ್ಣನವರನ್ನು ಉಲ್ಲೇಖಿಸಿ ನಿಜಗುಣ ಶಿವಗಳು ಹೇಳ್ತಾರೆ. ಅದರ ಅರ್ಥ ಸಂಸಾರ ಅನ್ನೋದು ಕೆಟ್ಟಲ್ಲ, ಸಂಸಾರ ಅನ್ನೋದು ಕೀಳಲ್ಲ, ಸಂಸಾರ ಅನ್ನೋದು ಕಠಿಣ ಅಲ್ಲ. ಭಾಳ ಮಂದಿ ಅಂತಿರ್ತಾರೆ ಸಂಸಾರ ಅಂದ್ರೆ ಏನು. ಕೆಲವು ಮಂದಿ ಹೇಳ್ತಾರೆ ಸಂಸಾರ ಅಂದ್ರೆ ಒಗದಾಡಿ ಮಾಡಬೇಕಂತ. ಒಗದಾಡಿ ಏನು ಫುಟ್ಬಾಲು ಏನು ವಾಲಿಬಾಲು? ಅದು ಒಗದಾಡಿ ಮಾಡಕ್ಕೆ. ಸಂಸಾರ ಒಗದಾಡಿ ಮಾಡೋದಲ್ಲ, ಒದ್ದಾಡಿ ಮಾಡೋದಲ್ಲ. ಸಂಸಾರವನ್ನು ತಿಳಿದುಕೊಂಡು ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಬದುಕಿದ್ರೆ ಸಂಸಾರ ಅನ್ನೋವಲ್ಲಿ 3 ಅಕ್ಷರ ಅದಾವ. ಅದ್ರ ನಡು ಒಂದು ಪೂಜೆ ಅದ, ಹೌದಿಲ್ರಿ? ಆ ಪೂಜೆ ತೆಗಿರಿ. ಸಂಸಾರ ಅನ್ನುವಲ್ಲಿನ ಪೂಜೆ ತೆಗೆದ್ರೆ ಸಸಾರ. ಈಗ ನೋಡ್ರಿ, ಏನ್ರಿ ಹುಡುಗರು ಶರ್ತ್ ಕಟ್ತಿರ್ತಾವ, ಏನ್ರಿ ಮಾಡ್ತಿರ್ತಾವ, ಅವಾಗ ಇದನ್ನು ಮಾಡುವಂತ ಅದೇನು ಅಗದಿ ಸಸಾರ, ಅಗದಿ ಸರಳ ಕೆಲಸ. ಸಂಸಾರ ಅಂದರೆ ಅಲ್ಲಿನ ಪೂಜೆ ಏನದ, ಆ ಪೂಜೆ ಅದು ಕೆಟ್ಟದಾಗಿರ್ತಕ್ಕಂಥದ್ದಲ್ಲ. ಆ ಪೂಜೆಯನ್ನು ತೆಗೆದಾಗ ಸಂಸಾರ ಸಸಾರ ಆಗ್ತದೆ. ತಿಳಿದ್ರೆ ಸಂಸಾರ ಸಸಾರ, ತಿಳಿದಿದ್ರೆ ಸಂಸಾರ ಅಪಾರ. ಏನ್ರಿ? ಮದುವೆ ಟೈಮ್ನೊಳಗೆ ಸಂಸ್ಕೃತದೊಳಗೆ ಒಂದು ಮಂತ್ರ ಹೇಳ್ತಿರ್ತಾರೆ. ಭಾಳ ಮಂದಿ ಮದುವೆ ಆಗಿರ್ಬೇಕು, ನಿಮ್ಮದು ಬಹುತೇಕ ಮಂದಿ ಅದು ಆಗೈತಿ ಏನ್ರಿ? ಇನ್ನು ಕೆಲವು ಮಂದಿ ಆಗವ್ರು ಇದೀರಿ, ಆದವ್ರು ಕೇಳ್ಯಾರೋ ಇಲ್ಲೋ ಗೊತ್ತಿಲ್ಲ, ಇನ್ನು ಆಗವ್ರು ಲಕ್ಷ್ಯ ಕೊಡ್ರಿ ನೀವು. ಮದುವೆಗೆ ನೋಡ್ರಿ, ನೀವು ಮದುವೆ ಒಳಗೆ ಮದುವೆ ಐತಿ ಅಂತಂದ್ರೆ ಅಲ್ಲಿ ಹುಡುಗರು, ಸಣ್ಣ ಸಣ್ಣ ಹುಡುಗರು ಮುಂದೆ ಮದುವೆ ಆಗು, ಅವು ಭಾಳ ಲಕ್ಷ್ಯ ಕೊಟ್ಟು ನೋಡ್ತಿರ್ತಾವೆ. ಇನ್ನು ಮುಂದೆ ನೋಡ್ರಿ ಅವ್ರು ಹೆಂಗೆ ನೋಡ್ತಿರ್ತಾರೆ, ಅಲ್ಲಿ ಏನು ಮಾಡ್ತಾರೋ ಎಂತ ಮಾಡ್ತಾರೋ ಎಲ್ಲ ನೋಡ್ತಿರ್ತಾರೆ. ಯಾಕೆ? ಮುಂದೆ ನಮ್ಮದು ನಂಬರ್ ಐತಿ, ಅವಾಗ ತಪ್ಪಲಾರ್ದಂಗೆ ಹಿಂಗೆಲ್ಲ ಮಾಡ್ತಾರೋ ಇಲ್ಲೋ ಅಂಥೇಳಿ ಅಷ್ಟು ಕಾಳಜಿಯಿಂದ ಮದುವೆ ಅಂದ್ಕೊಳ್ಳಿ ಹುಡುಗರು ಹಾಕಿರ್ತಾರೆ. ಮತ್ತು ತೀರ್ಕೊಂಡಲ್ರಿ ಹುಡುಗರು ಓದೋದು ನೋಡ್ಯಾರೇನು? ಇವ್ರನ್ನ ಕಳಿಸ್ತಾರೆ, ನೀವು ಹೋಗು. ಯಾಕೆ? ಅವರು ಅಲ್ಲಿ ಭಾಳ ಲಕ್ಷ ಕೊಟ್ಟು ನೋಡ್ತಿರ್ತಾರಲ್ಲಿ. ಏನು
ತೀರ್ಕೊಂಡಲ್ಲಿ ಹೆಂಗೆ ಮಾಡ್ತಾರ, ಮುಂದೆ ಮಾಡುವ ಹೊತ್ತಿನಾಗ ಇವು ನೋಡಂಗಿಲ್ಲಲ್ಲ. ಅವಾಗ ಈಗ ನೋಡಿ ಸಮಾಧಾನ ಮಾಡ್ಕೊಳ್ಳೋದು. ಅದಕ್ಕೆ ಅಲ್ಲಿ ವಯಸ್ಸಾದವ್ರು ಹೊಕ್ಕಾರ, ಇಲ್ಲಿ ಸಣ್ಣವ್ರು ಹೊಕ್ಕಾರ. ಅದರ ಉದ್ದೇಶ ಅದೊಂದು ಕುತೂಹಲ, ಅಲ್ಲಿ ಕುತೂಹಲ. ಹಾಗೆಯೇ ಈ ಮದುವೆ ಅನ್ನತಕ್ಕಂಥ ಈ 3 ಶಬ್ದಗಳೇನದಾವ ಭಾಳ ಮಜಾ ಅದಾವ. ಈಗ ನೋಡ್ರಿ, ಸಣ್ಣ ಹುಡುಗರು ಜಗಳಾಡಿರ್ತಾರೆ. ಜಗಳಾಡಿದಾಗ ಅವ ಇನ್ನೊಬ್ಬ ಅಳ್ಕೋತ ಬಡ್ದಿರ್ತಾನ, ಬಡಿಸ್ಕೊಂಡು ಅವ ಅಳ್ಕೋತ ಹೇಳ್ತಿರ್ತಾನ ಅವಾಗ, ಬಾ ನಿಮ್ಮ ಮಗಳ ನಿಮ್ಮ ಅಪ್ಪಗೆ ನಿನ್ನ ಏನು ಮಾಡಿಸ್ತೀನಿ ಅಂದ್ರೆ ಏನ್ರಿ ಅದು, ಬಡಿಸ್ತೀನಂತ, ಮದುವೆ ಮಾಡಿಸ್ತೀನಿ. ಇದ್ರ ಅರ್ಥ ಏನೋ, ನಿಮ್ಮ ಅಪ್ಪಗೆ ಹೇಳಿ ಬಡಿಸ್ತೀನಿ. ಮದುವೆ ಆದಮೇಲೆ ಏನು ಮಾಡೋದು, ಬಡದಾಡೋದನ್ರಿ. ಅದೇ ಅರ್ಥದೊಳಗನೆ ಬಂದಿರ್ತಾವೆ ಇವೆಲ್ಲ. ಆದರೆ ತಿಳ್ಕೋಬೇಕು, ಈ ಮದುವೆ ಅನ್ನೋದು ಹೇಳ್ತಾರೆ ಬಂಧನ ಅಂತ ತಿಳಿದರೆ ಬಂಧನ. ಆ ಮದುವೆ ಅನ್ನೋದು ಅರ್ಥೈಸ್ಕೊಂಡ್ರೆ ಸಂಸಾರ ಅದು ರಸರಂಗವಾಗಬೇಕು, ರಣರಂಗವಾಗಬಾರ್ದು. ಸಂಸಾರ ರಸರಂಗ ಆದರೆ ಹೇಗಿರ್ತದೆ? ಕವಿ ಹೇಳ್ತಾನೆ, ಒಬ್ಬನುಣ್ಣುವ ಊಟದಲ್ಲಿ ಸೊಗಸಿಲ್ಲ ಸುಖವಿಲ್ಲ. ಒಬ್ಬರೇ ಉಣ್ತಕ್ಕಂಥ ಊಟದೊಳಗೆ ಏನು ಅರ್ಥ ಇರ್ತದೆ? ಏನೂ ಇಲ್ಲ. ಇವತ್ತು ಹಂಗೆ ಮದುವೆ, ಹೆಣ್ಣು, ಪ್ರಪಂಚ, ಸಂಸಾರ ಕೆಟ್ಟ ಅನ್ನೋದೇ ಆದರೆ ಆ ಬದುಕಿಗೆ ಇವತ್ತು ನಾವು ಪ್ರಪಂಚದೊಳಗೆ ಯಾರೂ ಬದುಕನ್ನು ಮಾಡೋದನ್ನು ನೋಡೋಂಗಿಲ್ಲ ಅಂತಿರ್ತಾರೆ ಕೆಲವು ಮಂದಿ. ಈ ಸ್ವಾಮಿಗಳು ಹೇಳ್ದಂಗೆ ಎಲ್ಲ ಹೆಂಗೆ ಮಾಡೋಕ್ಕಾಕೈತಿ ಅಂತಿರ್ತೀರಿಲ್ರಿ, ಹೇಳ್ತಿರ್ತೀರಿ. ಹೆಂಗೆ ಈಗ ಒಂದಿಷ್ಟು ಹೆಚ್ಚು ಕಡಿಮೆ ಆಗೋದೆ. ಈಗ ಎಲ್ಲನೂ ತೂಗಿ ಅಳತಿ ಮಾಡಿ ಎಲ್ಲನೂ ಇರಂಗಿಲ್ಲ. ಗಂಡ ಹೆಂಡತಿ ಅಂದರೆ ಹಿಂಗಿರಬೇಕು ಅಂತ ಒಂದು ಹೇಳ್ತಾರೆ. ಎಲ್ಲನೂ ಹಂಗೆ ಇರ್ತಾವನ್ರಿ. ಒಂದಿಷ್ಟು ಹಂಗಿರ್ತಾವ, ಒಂದಿಷ್ಟು ಹಿಂಗಿರ್ತಾವ, ಇನ್ನೊಂದಿಷ್ಟು ಹೆಂಗೆಂಗೋ ಇರ್ತಾವ. ಏನು ಮಾಡೋಕ್ಕಾಗೋದಿಲ್ಲ, ಇದ್ದಂಗೆ ಹೋಗೋದು. ಅಲ್ಲಿ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನೋಡ್ರಿ, ಊರೊಳಗೆ ಗಂಡ ಹೆಂಡತಿ ಜಗಳಾಡ್ತಿರ್ತಾರೆ, ಮೇಲೆ ಜಗಳಾಡ್ತಿರ್ತಾರೆ. ಅವಾಗ ಜಗಳಾಡಿದ ಮೇಲೆ ಹಿರಿಯರು ಕೂಡಿ ಏನು ಮಾಡ್ತಾರೋ, ಹಂಗೆ ಮಾಡಬೇಡ್ರಿ, ತಿಳ್ಕೊಂಡು ಹೊಂದ್ಕೊಂಡು ಹೋಗ್ರಿ, ನೋಡ್ರಿ ಮಗ್ಳು ಮನೆಯವ್ರು ಹೆಂಗೆ ಮಾಡ್ತಾರ ಇಟ್ಟು ಹೇಳ್ತಾರೆ. ಇಟ್ಟು ಹೇಳಿದ ಮೇಲೆ ಹ್ಞೂ ಅಂತಾವ. ಮತ್ತೊಂದು 2 ದಿವಸ ಬಿಟ್ಟು ಮತ್ತೆ ಜಗಳ ಇರತ್ತೆ. ಒಬ್ಬೊಬ್ರು ಮನೆ ಜಗಳ ಬಗೆಹರ್ಸಕ್ಕೆ ಒಬ್ಬ ಊರಾಗ 1, 2, 3 ಮಂದಿ ಪಂಚರು ಕಾಯಂ ಫಿಕ್ಸ್ ಆಗಿರ್ತಾರೆ ಅವ್ರು. ಏನ್ರಿ, ಅವ್ರು ಹೆಂಗಾರೆ ಮಾಡಿ ದಿವಸ ಬರೋದ, ಇವ್ರಿಗೆ ಹೇಳೋದ. ಅವ್ರ ಮನ್ಯಾಗ ದಗದ ಮಾಡಿದ್ರೆ ಅಷ್ಟೇ ಹೊತ್ತು ಇವ್ರದ್ದೊಂದು ದಗದ ಅವ್ರಿಗೆ ಬಿದ್ದಿರ್ತೈತಿ. ಭಾಳಷ್ಟು ಸಲ ಈಗ ನನಗೆ ಕೇಳ್ತಿರ್ತಾರೊಮ್ಮೆ, ಹಿಂಗೆ ರೀ ನಮ್ಮ ಹುಡುಗ ಬೇಕಾಗ್ಯಾನು, ಯಾರೇ ನಿಮಗೆ ಗೊತ್ತದಾರೇನು, ನಮ್ಮ ಹುಡುಗ ಚಲೋ ಅದಾನು, ಹುಡುಗಿ ಬೇಕಾಗ್ಯಾಳು. ಇಂಥವೇನ್ರ ಕೇಳಿದಾಗ ನಾವು ಒಟ್ಟೆ ಹೇಳಕ್ಕೆ ಹೋಗೋದಿಲ್ಲ. ಆಗ ಅದ್ಲಕ್ಕೆ ಹೋಗಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು, ಈಗ ಅಕಸ್ಮಾತ್ ನಾವು ಎಲ್ಲರೂ ಹೇಳಿದೀವಿ, ಅದು ಚಲೋ ಆಯ್ತು, ಚಲೋ. ಅಕಸ್ಮಾತ್ ಏನ್ರಿ ಕೆಟ್ಟ ಆತಂದ್ರೆ ಎಲ್ಲದ ನಾವು ಸ್ವಾಮಿ, ಎಲ್ಲದ ನಾವು ನನ್ನ ಹುಡ್ಕ್ಯಾಡಕತ್ತಾರ. ಅದಕ್ಕೆ ಈಗ ಅದ್ಲ ಬೇಡ ಅಂತ ಹೇಳಿ ಸುಮ್ಮನೆ ಅವ್ರವ್ರಿಗೆ ಯಾರು ಬೇಕು ಅವ್ರನ್ನ ಮಾಡ್ಕೊಂಡು ತಣ್ಣಗಿರ್ತಾರೋ, ನಾವು ತಣ್ಣಗಿರೋದು ಚಲೋ ಅಂಥೇಳಿ. ಆದರೆ ನೆನಪಿಟ್ಕೋಬೇಕು, ಬದುಕಿನೊಳಗೆ ಹಿಂಗೆ ಆಗ್ತದಂತಲ್ಲ. ಈಗ ನೋಡ್ರಿ, 2 ಥರ ಸಂಸಾರ ಇರ್ತದಂತ. ಹೆಂಗೆ? 3 ಥರ. ನೀರು ಕೂಡಿದಂಗೆ, ಹಾಲು ಕೂಡಿದಂಗೆ, ಮಜ್ಜಿಗೆ ನೀರು ಕೂಡಿದಂಗೆ, ಮಜ್ಜಿಗೆ ಸಂಸಾರ ಅಂತಾರೆ. ಹಾಲು ನೀರು ಕೂಡಿರ್ತದಲ್ಲ, ಅದೇನಾಕತಿ, ಒಂದು ಸಲ ಹಾಲಿನೊಳಗೆ ನೀರು ಕುಡಿದ್ರೆ ನೀರೊಳಗೆ ಹಾಲು ಕೂಡಲಿ, ಅದು ಒಂದಕ್ಕೊಂದು ಮೇಕಪ್ ಆಗಿ ಉಳಿತದ ಏನ್ರಿ. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿಯೂ ಸಹಿತ ಭಾಳ ಹೊತ್ತಿನ ಮೇಲೆ ನೀರು ಹಾಲು ಸ್ವಲ್ಪ ವ್ಯತ್ಯಾಸ ಕಾಣ್ತದ. ಹಾಲಿನೊಳಗೆ ಹಾಲು ಕುಡಿದರೆ ಅಲ್ಲಿ ವ್ಯತ್ಯಾಸನೇ ಇರಂಗಿಲ್ಲ. ಹಾಗೆಯೇ ಇಲ್ಲಿ ಮಜ್ಜಿಗೆ ಇದೊಂದು ಹೇಳ್ತಾರೆ. ಮಜ್ಜಿಗೆ ಅಂದರೆ ನಿಮ್ಗೆ ಬೇಕಾದಂಗೆ ಮಜ್ಜಿಗೆ ಕಡ್ದಿಡ್ರಿ. ನೀವು ಮಜ್ಜಿಗೆ ಕಡ್ದಿಟ್ಟ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಅದು ಮಜ್ಜಿಗೆ ಅಂಶ ತೆಳಗೆ ಹೋಗ್ತೈತಿ, ನೀರು ಮ್ಯಾಲೆ ಇರ್ತೈತಿ. ಅವಾಗ ಮಜ್ಜಿಗೆ ಕುಡಿಯೋತ್ನಾಗ ನೀವೇನು ಮಾಡ್ತೀರಿ? ಬಟ್ಟೆ ಹಾಕಿ ತಿರುಗಾಡೋದು, ಗಟ್ಟ ಕುಡಿದು ತಣ್ಣಗೆ ಇರೋದು. ಈ ಮಜ್ಜಿಗೆ ಸಂಸಾರ ಅಂದ್ರೆ ಇವು ದಿವ್ಸಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ಇವು ಬಡ್ದಾಡುವ. ಮತ್ತೆ ಯಾರೇ ಬಂದು ಇರ್ಲಿ ತಗೋರೋ ಹೊಂದ್ಕೊಂಡು ಹೋಗ್ರಿ ಮತ್ತೆ ಇದು ಹೊಂಟ ಮತ್ತೆ ಮರುದಿವ್ಸ ಮತ್ತೆ ಬಡ್ದಾಡುವ, ಮತ್ತೆ ಇವ್ರು ಬಂದು ತಿರುವುದ. ಈ ರೀತಿ ಒಳಗೆ ಮಜ್ಜಿಗೆ ಸಂಸಾರ ಅಂತಾರೆ ಅದಕ್ಕೆ. ಇಲ್ಲಿ ಬದುಕನ್ನ, ಜೀವನವನ್ನ, ಪ್ರಪಂಚವನ್ನ ತಿಳಿದು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಸಂಸಾರ ಅನ್ನೋದು ಕೆಟ್ಟಲ್ಲ. ಹೆಂಡತಿ ಅಂದರೆ ಕೆಟ್ಟಂತೆ ಯಾಕೆ ತಿಳ್ಕೋಬೇಕು? ರಾಮಕೃಷ್ಣ ಪರಮಹಂಸರು ನೋಡ್ರಿ, ಶಾರದಾ ಮಾತೆ ಯಾವ ರೀತಿಯೊಳಗೆ ಬದುಕ್ತಾರೆ,
ಯಾವ ರೀತಿಯೊಳಗೆ ಬದುಕನ್ನು ಮಾಡ್ತಾರೆ. ಹಾಗಾದರೆ ಮದುವೆ ಆಗುವಂಥ ಸಂದರ್ಭದೊಳಗೆ, ಮದುವೆ ಆದ ಮೇಲೆ ಶಾರದಾ ಮಾತೆ ರಾಮಕೃಷ್ಣ ಪರಮಹಂಸರು ಮಾತಾಡ್ಕೋತಾರೆ. ಇಬ್ಬರು ಮಾತಾಡ್ಕೋತಾರೆ. ಏನಂತ? ಜಗತ್ತಿನ ಕಣ್ಣಿಗೆ ನಾವಿಬ್ಬರು ಸತಿಪತಿಗಳು, ಗಂಡ ಹೆಂಡತಿ. ರಾಮಕೃಷ್ಣ ಪರಮಹಂಸರು ಮದುವೆ ಆದಾಗ ಬಹಳ ಸಣ್ಣವರು, ಮದುವೆ ಅಂದ್ರೆ ಗೊತ್ತಿಲ್ಲ, ಹೆಂಡತಿ ಅಂದ್ರೆ ಗೊತ್ತಿಲ್ಲ, ಅಂಥ ವ್ಯವಸ್ಥೆಯೊಳಗೆ ಮದುವೆ ಮಾಡ್ತಾರೆ ಪರಮಹಂಸರಿಗೆ. ಮದುವೆ ಮಾಡಿದಾಗ ತಾಯಿ ಹೇಳ್ತಾಳೆ ಪರಮಹಂಸರಿಗೆ, ನೋಡಪ್ಪ ನೀನು ಹೋಗಿ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಬಾ. ಅದಕ್ಕಾಗಿ ಆಕೆ ಏನು ಮಾಡಿದಳು, 2 ರೂಪಾಯಿ, 2 ಅಣೆ, 2 ರೂಪಾಯಿ ಅಲ್ಲ 2 ಅಣೆ ಅವ್ರ ಕೈಯಾಗ ಕೊಡ್ತಾಳೆ. ಇದನ್ನು ತಗೋ, ಏನಾರೇ ಒಯ್ ನಿನ್ನ ಹೆಂಡತಿ ಕೊಡು, ಮತ್ತೆ ಅಲ್ಲಿ ಮನೆಯವ್ರಿಗೂ ಕೊಡು, ಇದ್ದು ಮಾತಾಡಿ ಕರ್ಕೊಂಡು ಬಾ ಅಂತ ಹೇಳಿ. ಅವಾಗ ಪರಮಹಂಸರು ಸಣ್ಣವ ಆ 2 ಅಣೆ ಇಟ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ವಿಚಾರ ಮಾಡಿದ್ರು, ಅವ್ವ 2 ಅಣೆ ಕೊಟ್ಟಾಳ, ಏನು ಮಾಡ್ಬೇಕಿದನ್ನು? ಅವಾಗ ಪರಮಹಂಸರಂದ್ರು, ಅಂಗಡಿಗೆ ಹೋಗಿ ಯಾವುದು ಭಾಳ ಬರ್ತೈತಿ, ಏನು ಬರ್ತೈತಿ ಅಂತ ಕೇಳಿದ್ರು. ಚುನ್ಮರಿ ಭಾಳ ಬರ್ತಾವೆ ನೋಡಂದ್ರೆ ಅವ್ರು ಅಂಗಡಿಯವ್ರು. ಸ್ವಲ್ಪ ರೊಕ್ಕ ಕೊಟ್ಟರು ಸಹಿತ ಚುನ್ಮರಿ ಭಾಳ ಬರ್ತಾವೆ, ಈಡಂಗೆ ಬರುವ ಅವ ಅಲ್ರಿ. ನೋಡ್ಬೇಕು ನೀವು, ಒಬ್ಬೊಬ್ರು ಚುನ್ಮರಿ ಚೀಲ ಹಿಂಗೆ ಹೊತ್ಕೊಂಡು ತರ್ತಿರ್ತಾರೆ, ಏನು ದೊಡ್ಡ ಜ್ವಾಳದ ಚೀಲ ಹೊತ್ತು ತಂದಂಗೆ ತರ್ತಿರ್ತಾರೆ. ಏನ್ರಿ 2 ಚೀಲ ಒಮ್ಮೆ ಐತಿವಲ್ಲ, ಚುನ್ಮರಿ ಇದ್ರೆ ಅದು ಚುನ್ಮರಿದು ಅದಕ್ಕೆ ಐತಿವ್ಯಾನ. ನೀವು 2 ಚೀಲ ಒಮ್ಮೆ ಐತಿವ್ರಿ, ಇವನು ಎತ್ತುವುದಾಕೈತಿ. ಅಂಥ ಪರಿಸ್ಥಿತಿ ಒಳಗೆ ಚಹಾ ಕುಡಿದು ಬದುಕು ಮಾಡೋ ಹೊತ್ತಿನೊಳಗೆ, ಚಹಾ ಕುಡಿದು ಒಕ್ಕಲತನ ಮಾಡೋ ಹೊತ್ತಿನೊಳಗೆ ಎಲ್ಲಿ ಬರಬೇಕ್ರಿ ತಾಕತ್ತು, ಎಲ್ಲಿರ್ತದ? ಅದರೊಳಗೆ ಇತ್ತೀಚಿನ ದಿನಮಾನದೊಳಗೆ ಭಾಳ ದುರ್ದೈವದ ಸಂಗತಿ, ಈ ತಂಬಾಕು, ಬಿಡ, ಆ ನಂತರ ಇಂಥವುಗಳೆಲ್ಲ ವ್ಯಸನಗಳನ್ನು ಇಟ್ಕೊಂಡು ಇಂಥ ಪರಿಸ್ಥಿತಿಯೊಳಗೆ ಇವನ್ನೆಲ್ಲ ತಿಂದಿರ್ತಕ್ಕಂಥವ್ರು. ನಾನು ಒಂದು ಸಲ ಇಲ್ಲಿ ಧಾರವಾಡ ಡೆಂಟಲ್ ಕಾಲೇಜ್ ಐತಿ, ನೋಡಿರಲ್ಲ, ಅಲ್ಲಿ ಹುಬ್ಳಿಗೆ ಹೋಗೋ ಹೊತ್ತಿನೊಳಗೆ ಇಳಿದು ಕೂಡಲೇ ಕಾಣ್ತೈತಿ. ಅಲ್ಲಿ ಹೋಗಿದ್ದೀವಿ. ಆ ಡೆಂಟಲ್ ಕಾಲೇಜ್ದೊಳಗೆ, ಮ್ಯೂಸಿಯಮ್ದೊಳಗೆ ಎಲ್ಲನೂ ಫೋಟೋ ಹಚ್ಚಿದ್ರು ಅವ್ರು. ಈ ತಂಬಾಕು ಗುಟ್ಕ ಇವನು ತಿಂದವ್ರದ್ದು ಯಾವನೋ ಒಬ್ಬ ಬ್ರಷ್ ಮಾಡುವ ಹೊತ್ತಿನೊಳಗೆ ಅದು ಬ್ರಷ್ ಇಲ್ಲಿ ಗಲ್ಲದಾಗ ಹಾಕಿ ಹೊರಗೆ ಬಂದಿತ್ತು. ಅದು ಇದನ್ನು ಹಿಡಿದು ಇಲ್ಲಿ ತೆಗ್ದು ಬಿದ್ದು ಬ್ರಷ್ ಹಿಂಗೆ ಹೊರಗೆ ಬಂದಿತ್ತದು ಈ ಕಡೆ ಹಾಸಿ. ನಾನು ಆ ಫೋಟೋ ನೋಡಿ ನನ್ನ ಕೈಕಾಲ ತಣ್ಣಗದು. ಈ ರೀತಿಯೊಳಗೆ ಆಕತಿ, ಕ್ಯಾನ್ಸರ್ ಇದು ಅಂತ ಹೇಳಿದರು. ಈ ತಂಬಾಕು ಗುಟ್ಕ ತಿಂದು ಕ್ಯಾನ್ಸರ್ ಮಾಡಿಕೊಂಡು ತಾವು ಕ್ಯಾನ್ಸರ್ ಆಗಿ ಇರೋ ಮಕ್ಕಳನ್ನು, ಹೆಂಡತಿಯನ್ನು ಅನಾಥ ಮಾಡಿ ಬೀದಿ ಪಾಲು ಮಾಡಿ ಹೋಗತಕ್ಕಂಥ ದುಶ್ಚಟಗಳು ಎಂದಿಗೂ ನಮಗೆ ಒಳ್ಳೆಯದಲ್ಲ ಅನ್ನತಕ್ಕಂಥದ್ದನ್ನು ನೆನಪಿಟ್ಕೋರು ನೀವು. ಈ ಚಟಗಳಿಂದ ನಮಗೆ ಆಗುವುದೇನಿದೆ? ನಾನು ಕೇಳ್ತೀನಿ, ನೀವು ಹಾಲು ಉಣ್ರಿ, ಮೊಸರು ಉಣ್ರಿ, ಬೆಣ್ಣೆ ಉಣ್ರಿ, ತುಪ್ಪ ತಿನ್ರಿ, ಏನು ಬೇಕಾದ ತಿನ್ರಿ, ತಾಕತ್ತು ಬರ್ತದ. ತಂಬಾಕು ತಿಂದ್ರೆ ಇಂಥ ತಾಕತ್ತು ಬರ್ತೈತಿ ಅಂತ ಯಾವ ಮಂಗೆ ನಮಗೆ ಹೇಳ್ತಾನೆ? ಹೇಳ್ರಿ ನನಗೆ, ಯಾವ ಹೇಳ್ತಾನೆ ಇದನ್ನು? ಆ ಕಾರಣಕ್ಕೆ ತಂಬಾಕು ಸೇದುವಂಥದ್ದು, ತಿನ್ನುವಂಥದ್ದು, ಇಂಥ ವ್ಯಸನಗಳು ಬಸವಣ್ಣವ್ರು ಏನು ಹೇಳ್ತಾರೆ? ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಎಣ್ಣ, ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ, ಅವಶ್ಯಮನುಭೋಕ್ತವ್ಯಮೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ.